ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಮೀರಾ ಸಾಕಮ್ಮ ನನಗೆ ನಕ್ಕು ನಕ್ಕು ಹೊಟ್ಟೆ ಎಲ್ಲ ಉಣ್ಣಾಗ್ತದೆ ಸಾಕಮ್ಮ. ತಾತ ನಮ್ ಮೀರಾ ಒಬ್ಳಿದ್ರೆ ಸಾಕು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನದು ಎಲ್ರು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ನನ್ನನ್ನೇ ಮರ್ತ್ಬಿಟ್ರಾ? ಏನು ಪ್ರಣಮ್ ಅದು? ಅಯ್ಯೋ ಕೋತಿ ತಂದು ಅದನ್ನೆಲ್ಲ ವಿಡಿಯೋ ಮಾಡಿ ಎಲ್ರಿಗೂ ತೋರಿಸ್ತಾ ಇದ್ಯಾ ಬಾಯ್ಲಿ? ಅಮ್ಮ ತಾಯಿ, ನೀನಂತೂ ಅಡ್ಡ ಬರ್ಬೇಡ. ನೀನ್ ಅಡ್ಡ ಬಂದಿದ್ದಕ್ಕೆ ಇವತ್ತೆಲ್ರ ಮುಂದೆ ಜೋಕರ್ ಆಗಿರೋದು. ಅದಕ್ಕೆ ಅಲ್ವೇ ನಾವು ಇವತ್ತು ಈ ಮನೇಲಿ ಇಷ್ಟೊಂದು ನಗು ತುಂಬಿಕೊಂಡಿರೋದು. ಅಮ್ಮ, ನೀವು ಸಂಡಿಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದನ್ನೆಲ್ಲ ನಿಮ್ ಮಗಳೇ ತಾನೇ ಹಾಳು ಮಾಡಿದ್ದು. ಇವಳು ಒಂದ್ ಮಾಡು ಅಂದ್ರೆ 100 ಮಾಡ್ತಾಳಪ್ಪ. ಒಳ್ಳೇದಾಯ್ತಲ್ಲಮ್ಮ ಸಂಭವಿ, ನಮ್ ಮೀರಾ ಹೇಳಿದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾಳಲ್ಲ. ವೀರಮುರೆ, ಅನಿಕೇತನ್ ಮೇಲೆ ಹಿಟ್ ಸುರಿದಿತ್ತಲ್ಲ, ಅದನ್ನ ವೇಸ್ಟ್ ಮಾಡದೆ ಬೇರೆ ಏನಾದ್ರೂ ಮಾಡಕ್ಕಾಗ್ತಿತ್ತ ಅಂತ. ಮಾಡ್ಬೋದಿತ್ತಲ್ಲ. ನಮ್ ಅನಿಕೇತ್ನ ಟೆರೆಸ್ ಮೇಲೆ ನಿಲ್ಸ್ಬಿಟ್ಟಿದ್ರೆ ಬಿಸ್ಲಲ್ಲಿ ಗುಗ್ಗು ಸಂಡ್ಗೆ ಆಗ್ಬಿಟ್ಟಿರೋ. ತಮಾಷೆನೋ ತುಂಟಾಟನೋ, ಒಟ್ನಲ್ಲಿ ನಮ್ ಮೀರಾ ಇದ್ರೆ ಅಲ್ಲಿ ಖುಷಿ ತುಂಬಿರುತ್ತೆ. ಅಲ್ಲ, ನಮ್ ಮೀರಂಗೆ ಇಂಥ ಐಡಿಯಾಸು ಡೈಲಾಗ್ಸು ಸ್ಪಾಂಟೇನಿಯಸ್ ಆಗಿ ಹೇಗ್ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಾಳಲ್ಲ ಅದಕ್ಕೆ, ಅದ್ರಿಂದ ಕರೀತಾಳೆ. ಅಂದ್ಹಾಗೆ ಮೀರಾ, ಇವತ್ತು ಯಾವ ಸಿನಿಮಾಗ್ ಹೋಗ್ತಿದ್ಯಾ ನೀನು? ಅದು ಕವಲುದಾರಿ. ಆ ಮೂವಿ ಸಖತ್ತಾಗಿದೆಯಂತೆ, ನನ್ ಫ್ರೆಂಡ್ ಹೇಳಿದ್ಲು. ಅಮ್ಮು, ನೀನ್ ಯಾವಾಗ್ಲೂ ಸಿನಿಮಾಗ್ ಹೋಗ್ಬೇಕು ಅಂತ ಪೀಡಿಸ್ತಿರ್ತೀಯಲ್ಲ. ಇವತ್ ಹೇಗಿದ್ರು ಮೀರಾ ಹೋಗ್ತಿದ್ದಾಳೆ, ನೀನು ಅವಳ ಜೊತೆ ಹೋಗು. ಮೀರಾ, ಪ್ಲೀಸ್ ಅಮ್ಮನೂ ಕರ್ಕೊಂಡು ಹೋಗ್ತೀಯಾ? ಜೊತೆಗೂ ಒಬ್ರಿದ್ದಂಗ ಆಗುತ್ತೆ. ಹೋಗ್ಬಾ ನಮ್ರತ. ಏನ್ ಮಾಡ್ಲಿ? ಅಕ್ಕ ಏನಾದ್ರೂ ನನ್ ಮೇಲೆ ಡೌಟ್ ಪಡ್ತಿದಾರ, ಅಥವಾ ನನ್ ಮೇಲೆ ಏನಾದ್ರೂ ಒಂದ್ ಕಣ್ಣಿಟ್ಟಿದಾರ? ಗಾಡ್, ಏನ್ ಮಾಡ್ಲಿ? ನಮ್ರತ ಬೇರೆ ಒಳ್ಳೆ ಹುಡುಗಿ, ಬರ್ಬೇಡ ನೀನು ನನ್ ಜೊತೆ ಅಂತ ಹೇಳೋದಕ್ಕೂ ಆಗಲ್ಲ. ಹೇಗ್ ಹೇಳಿ? ನೊಂದ್ಕೊಂಡ್ಬಿಡ್ತಾಳೆ ಪಾಪ. ಹಾಗಂತ ಈಗ ನಾನು ಅವಳ ಹೋಟೆಲ್ಗೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಏನ್ ಮಾಡ್ಲಿ? ಮೀರಾ, ಮೀರಾ, ಅದು ನಮ್ರತ, ಆಕ್ಚುಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಏನಾಯ್ತು ಮೀರಾ? ಅದು ಆಕ್ಚುಲಿ ಈಗಿನ ಶೋ ಟಿಕೆಟ್ ಬುಕ್ ಆಗಿಲ್ಲ, ನೆಕ್ಸ್ಟ್ ಶೋ ಟಿಕೆಟ್ ಬುಕ್ ಮಾಡ್ಬಿಟ್ಟಿದಾರಂತ. ನಾನೀಗ ಲೈಬ್ರರಿಗೆ ಹೊರಟಿದ್ದೀನಿ, ನೋಟ್ಸ್ ಕಾಪಿ ಮಾಡ್ಕೋಬೇಕಿತ್ತು ಕಣೆ. ಇಲ್ಲ ಅಂದ್ರೂ ಅದಕ್ಕೆ ಮಿನಿಮಮ್ 1 ಗಂಟೆ ಆಗ್ಬೋದು. ಅಲ್ಲಿವರೆಗೂ ನೀನು ಲೈಬ್ರರಿಲಿ ಕೂತ್ಕೊಂಡು ಕಾಯ್ಬೇಕು, ನಿಂಗೆ ಬೋರ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಹೋಲ್ಡ್ ಆನ್. ನಾನು ಇಲ್ಲಿಗೆ ಬಂದಿದ್ದು ಮೂವಿಗೆ ಬರ್ತೀನಿ ಅಂತ ಹೇಳಕ್ಕಲ್ಲ, ಮೂವಿಗೆ ಬರಲ್ಲ ಅಂತ ಹೇಳಕ್ಕೆ. ನಾನು ಸಿನಿಮಾಗೆ ಬರ್ತಿಲ್ಲ. ಏನು ಬರಲ್ವಾ? ಯಾಕೆ, ಏನಾಯ್ತು? ಹೇ, ಇಟ್ಸ್ ಓಕೆ, ಪರವಾಗಿಲ್ಲ. ನಿಂಗೋಸ್ಕರ ಬೇಕಿದ್ರೆ 1 ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡ್ಕೋತೀವಿ. ಬೇಡ ಮೀರಾ, ಇನ್ನೊಂದ್ಸರಿ ಯಾವತ್ತಾರು ಬರ್ತೀನಿ. ಇವತ್ ಮೂವಿ ನೋಡಕ್ ಮೂಡಿಲ್ಲ, ಪ್ಲೀಸ್ ಬೇಜಾರ್ ಮಾಡ್ಕೊಳ್ಬೇಡ. ನೀ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಪರವಾಗಿಲ್ಲ, ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್.
ಮೂಡಿಲ್ಲ ಅಂತಂದ್ರೆ ಮೂವಿ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಲ್ವಾ? ಅರ್ಥ ಆಗುತ್ತೆ. ಸರಿ, ನೀನ್ ಇವಾಗ ಲೈಬ್ರರಿಗೆ ಹೋಗ್ಬೇಕಲ್ವಾ? ಹಾ ಸರಿ ಬಾಯ್. ಅಮ್ಮು ಇನ್ನೂ ಸಿನಿಮಾಗ್ ಹೋಗಿಲ್ವೇನೆ? ಟೈಮ್ ಆಯ್ತು. ಮೂಡಿಲ್ಲ ಅಕ್ಕ, ಇವತ್ತು RCB ಮ್ಯಾಚ್ ಇದೆ, ಡೂ ಆರ್ ಡೈ ಮ್ಯಾಚು, ಅದಕ್ಕೆ ನಾನು ಬೇಡ ಅಂದ್ಬಿಟ್ಟೆ. ಮ್ಯಾಚ್ ಇದ್ದೇ ಇರುತ್ತೆ. ನೀನು ಅವಳ ಜೊತೆ ಸಿನಿಮಾಗ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಅಕ್ಕ, ನನ್ನ ಗಮನ ಎಲ್ಲ ಮ್ಯಾಚ್ ಮೇಲೆ ಇರುತ್ತೆ, ಮೂವಿ ಮೇಲೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಅದಕ್ಕೆ ಬೇಡ ಅಂದೆ. ಮೊದಲು ಸಾಲ, ಆಮೇಲೆ ಮ್ಯಾಚ್. ಅಣ್ಣ, ಫ್ರೀಲ್ಯಾನ್ಸರ್ನೇ ಮೀಟ್ ಮಾಡ್ಬಿಡ್ತೀನಿ. ಒಂದಷ್ಟು ಜನನ ಕರ್ಸಕ್ ಹೇಳಿದ್ದೀನಿ, ಬರ್ತಾರೆ. ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇವತ್ತೇನೇ ಆದ್ರೂ ಸರಿ, ಕೆಲಸ ಮುಗ್ದೋಗುತ್ತೆ. ಡೋಂಟ್ ವರಿ. ಏನಣ್ಣ ಇದು? ಸೋಮವಾರ ಪ್ರೆಸೆಂಟೇಶನ್ ಇದೆ. ಸೋಮವಾರದೊಳಗಡೆ ಕಾನ್ಸೆಪ್ಟ್ ಲಾಕ್ ಆಗ್ಬೇಕು, ಸ್ಕ್ರಿಪ್ಟ್ ಓಕೆ ಆಗ್ಬೇಕು. ನೆನ್ನೆವರೆಗೂ ಟೆನ್ಷನ್ ಮಾಡ್ಕೋತಿದ್ದವನು ಇವತ್ತೇನು ಇಷ್ಟೊಂದು ಫ್ರೀ ಆಗಿದ್ಯಾ? ಯಾಕೆ ಅಂದ್ರೆ ಇವತ್ತಿನ ದಿನ ಮುಗಿಯೋದ್ರೊಳಗೆ ಕಾನ್ಸೆಪ್ಟು ಸ್ಕ್ರಿಪ್ಟ್ ಎರಡೂ ಲಾಕ್ ಆಗುತ್ತೆ. ಅದೇ ಈಗ ಶೋರ್ ಆಗಿ ಹೇಳ್ತಾ ಇದೆಯಾ? ನನ್ನ ತಲೆಯಲ್ಲಿ ಒಂದು ಪ್ಲಾನ್ ಓಡ್ತಾ ಇದೆ. ಅದೇನಾದ್ರೂ ವರ್ಕೌಟ್ ಆದ್ರೆ ಕೆಲಸ ಸಕ್ಸಸ್. ಸರಿ ಸರಿ, ನಾನು ಮೀಟಿಂಗ್ ಮುಗಿಸ್ಕೊಂಡ್ ಬರಲಾ? ಇರೋ, ಒಬ್ನೇ ಯಾಕೆ ಹೋಗ್ತೀಯಾ? ನಾನು ಬರ್ತೀನಿ. ನೀನ್ಯಾಕೆ ಬರ್ತೀಯಾ? ವೀಕೆಂಡ್ ಮನೇಲೆ ರೆಸ್ಟ್ ಮಾಡು. ಅದಕ್ಕೆ ನಾ ಔಟಿಂಗ್ ಕರ್ಕೊಂಡೋಗು. ಇದನ್ನು ನನ್ ಕೆಲ ಹೇಳ್ಸ್ಕೋಬೇಕಾ ನೀನು? ಬಿ ಬೋಲ್ಡ್ ಬ್ರದರ್. ನನಗೆ ಡ್ರೈವ್ ಅಂದ್ರೆ ಇಷ್ಟ. ಲೋ, ಬೇಗ ದೋಸೆ ಹಾಕು. ಹಾಕ್ತೀನಿ ಇರಿ ಯಜಮಾನ್ರೆ, ನನ್ಗಿರೋದು ಎರಡೇ ಕೈ. ದೋಸೆನೂ ಹಾಕ್ಬೇಕು, ಸಪ್ಲೈ ಮಾಡ್ಬೇಕಂದ್ರೆ ಎಲ್ಲ ನಾನೇ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ? ಅಲ್ವೋ, ಅಲ್ಲಿ ಇಲ್ಲಿ ತಿನ್ಕೊಂಡು ತಿರುಗ್ತಾ ಇರ್ತಾರಲ್ಲ ನಿನ್ ಫ್ರೆಂಡ್ಸು, ಅವರಿಬ್ಬರಿಗೂ ಬರಕ್ ಹೇಳ್ಬೇಕಾಗಿತ್ತು. ಒಂದ್ ದಿವ್ಸದ ಕೂಲಿನಾರು ಕೊಡ್ತಾ ಇದ್ದೆ. ಅಯ್ಯೋ, ಇಷ್ಟೊಂದು ದೋಸೆ ಆರ್ಡ್ರ್ ಬೇರೆ ಕಳಿಸ್ಬೇಕಲ್ಲಪ್ಪ, ಹುಡುಗರು ಬೇರೆ ಇಲ್ಲ. ಹಳಾದಿ ಮೈಕೈ ನೋವು ಇವತ್ತೇ ಬರ್ಬೇಕಾ ದೇವ್ರೆ? ಅಂಕಲ್ 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 ಸಾರಿ ಅಂಕಲ್, ಲೇಟ್ ಆಯ್ತು. ಅದ್ ಸರಿ, ಈ ಹೋಟೆಲ್ಗೆ ಯಾಕೆ ಬರೋದಕ್ಕೆ ಹೇಳಿದ್ರಿ? ಹೂನಮ್ಮ, ಇಲ್ಲಿ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇದೆ. ಅಂದಾಗೆ ನೋಡಿ, ಇನ್ಮೇಲೆ ನೀನು ಇಲ್ಲಿಗೆ ಬರ್ಬೇಕಾಗತ್ತೆ. ಸರಿ ಅಂಕಲ್. ಮೀರಾ, ನಿಮ್ ಕಾಲೇಜಲ್ಲಿ ಇವತ್ತೇನಾದ್ರು ಫಂಕ್ಷನ್ ಇದೆಯಾ? ಅಂಕಲ್ ಎಕ್ಸಾಮ್ ಟೈಮು, ಯಾವ ಫಂಕ್ಷನ್ ಇಲ್ವಲ್ಲ? ಇಲ್ಲಮ್ಮ, ಏನೋ ಇರಬೇಕು. 150 ಪ್ಲೇಟ್ ದೋಸೆಗೆ ಆರ್ಡರ್ ಬಂದಿದೆ. ಏನು 150 ಪ್ಲೇಟ್ ದೋಸೆ ಆರ್ಡರ್ ಬಂದಿದ್ಯಾ? ಹೌದಮ್ಮ. ಓ ಅಂಕಲ್, ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಳಿಗೆ, ಮೇ ಬಿ ನಮ್ ಕಾಲೇಜ್ ಆಡಿಟೋರಿಯಂನ ಬುಕ್ ಮಾಡ್ಕೊಂಡಿರ್ಬೇಕು ಯಾವ್ದಾದ್ರು ಸಮ್ಮರ್ ಕ್ಯಾಂಪ್ಗೆ. ಇರ್ಬೋದು. ನೋಡಮ್ಮ, ಎಂತ ಕೆಲಸ ಆಗೋಗಿದೆ. ಇವತ್ತಿಗೆ 50 ಪ್ಲೇಟಿಗೆ ಆಗೋಷ್ಟು ದೋಸೆ ಹಿಟ್ಟಿದೆ. ಇಷ್ಟೊಂದು ದೊಡ್ಡ ಆರ್ಡರ್ ಬೇರೆ ಬಂದಿದೆ. ಅಂದಾಗೆ ದೋಸೆಗೆ ಸ್ವಲ್ಪ ಹಿಟ್ಟು ಹಾಕ್ಬಿಡ್ತೀಯಮ್ಮ? ಸರಿ ಅಂಕಲ್. ಅಂಕಲ್, ಯಾಕೆ ಹುಷಾರಿಲ್ವಾ? ಇಲ್ಲಮ್ಮ, ಯಾಕೋ ಸ್ವಲ್ಪ ಸುಸ್ತು ಅಷ್ಟೇ.
ಯುನೀಕ್ ವಾಯ್ಸ್ ಸಿಗತ್ತಾ ಅಂತ ಹುಡುಕಿ ಹುಡುಕಿ ಸಾಕಾಗೋಯ್ತು. ತಲೆ ಕೆಟ್ಟು ಹೋಗಿದೆ. ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಆಮೇಲೆ ಕಾಲೇಜ್ಗೆ ಹೋಗಿ ಯಾರಾದ್ರೂ ಸಿಂಗರ್ ಸಿಗ್ತಾರ ಅಂತ ಹುಡ್ಕೋಣ. ಏನಂತೀಯಾ? ಸರಿ ಮೇಡಮ್, ನೀವು ಹೋಗಿ ಕಾಫಿ ಕುಡ್ಕೊಂಡ್ ಬನ್ನಿ. ಕಾಲೇಜ್ ಹತ್ರ ಪರ್ಮಿಷನ್ ತಗೊಂಡ್ ಬರ್ತೀನಿ. ನೀನ್ ಕಾಫಿ ಕುಡಿ ಅಲ್ವಾ? ಇಲ್ಲ ಮೇಡಮ್, ಪರವಾಗಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಗೆ ಮಾಮೂಲಿ ಸಿಂಗರ್ಸ್ ಇದ್ರೆ ಸಾಲ್ದು. ವಾಯ್ಸ್ ಚೆನ್ನಾಗಿರ್ಬೇಕು, ಅದ್ಭುತ ಅನ್ನೋ ಹಾಗಿರ್ಬೇಕು.